ಮಾವಿನ ದರ ಕುಸಿತ, ಬೆಂಬಲ ಬೆಲೆಗೆ ಆಗ್ರಹಿಸಿ ಕೋಲಾರ ಬಂದ್. ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೀದಿಗಿಳಿದು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾವು ಬೆಳೆಗಾರರು ಯಾವಾಗ ಬೆಂಬಲ ಬೆಲೆ ಕುಸಿತ ಆಯ್ತೋ ಈಗ ಏಕಾಏಕಿ ರಸ್ತೆಗೆ ಇಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಗರದ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ರೈತರು ಮಾರುಕಟ್ಟೆಯಲ್ಲಿ ಮಾವಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಟನ್ ಮಾವಿಗೆ 3 ರಿಂದ 4 ಸಾವಿರ ರೂಪಾಯಿ ಬೆಲೆ ಇದೆ. ಕನಿಷ್ಠ 8 ರಿಂದ 10 ಸಾವಿರ ರೂಪಾಯಿ ಬೆಲೆ ಬರಬೇಕು. 3 ರಿಂದ 4 ಸಾವಿರ ರೂಪಾಯಿ ಕೊಟ್ಟರೆ ನಾವು ಹೇಗೆ ಜೀವನ ಮಾಡೋದು, ಮುಂದಕ್ಕೆ ನಾವು ಏನು ಬೆಳೆನ ಬೆಳಿಬೇಕು ಅನ್ನೋ ಪ್ರಶ್ನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ನಗರ ಬೀದಿಗಳಿಗೆ ಇಳಿದು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಾವನ್ನು ತಂದು ರಸ್ತೆಗೆ ಸುರಿತಾ ಇದ್ದಾರೆ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ನಗರದ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ ಪ್ರತಿಭಟನಾಕಾರರು. ರಸ್ತೆಗಳನ್ನು ಬಂದ್ ಮಾಡಿ ವಾಹನ ತಡೆದು ರೈತರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಮಾವಿಗೆ ಕನಿಷ್ಠ ಬೆಲೆ ನೀಡೋ ಅಂತೆ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಟನ್ ಮಾವಿಗೆ 3 ರಿಂದ 4 ಸಾವಿರ ರೂಪಾಯಿ ಬೆಲೆ ಇದೆ. ಕನಿಷ್ಠ 8 ರಿಂದ 10 ಸಾವಿರ ರೂಪಾಯಿ ಬೆಲೆನ ನೀಡಬೇಕು. 3 ರಿಂದ 4 ಸಾವಿರ ಕೊಟ್ಟರೆ ನಾವು ಹೇಗೆ ಜೀವನ ಮಾಡಬೇಕು, ಮುಂದಕ್ಕೆ ನಾವು ಯಾವ ರೀತಿ ಬೆಳೆನ ಬೆಳಿಬೇಕು ನೋಡಿ. ಮಾವನ್ನ ತಂದು ರಸ್ತೆಗೆ ಸುರಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಮೀರ್, ಮಾವನ್ನ ರಸ್ತೆಗೆ ಸುರಿದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಈಗ ಅಲ್ಲಿ ವಾತಾವರಣ ಹೇಗಿದೆ, ಬೇಡಿಕೆಗಳು ಏನೇನು ಅವ್ರದ್ದು? ಮಧುಸೂದನ್, ಹಣ್ಣುಗಳ ರಾಜ ಅಂದ್ರೆ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಆದ್ರೆ ಮಾವಿನ ಹಣ್ಣು ಬೆಳೆಯುವಂತ ಬೆಳೆಗಾರರ ಸಮಸ್ಯೆಗೆ ಕೊನೆಯೇ ಇಲ್ದಂತಾಗಿದೆ. ಏನು ವರ್ಷ ಪೂರ್ತಿ ಬೆಳೆದು ವರ್ಷದಲ್ಲಿ ಒಂದು ಬಾರಿ ಫಸಲು ಕೊಡುವಂತ ಮಾವಿನ ಹಣ್ಣಿಗೆ ಬೆಲೆನೇ ಇಲ್ಲ. ಅಂದ್ರೆ ನಾವೆಲ್ಲ ಏನು ಸವಿಯುತ್ತಾ ಏನು ಹಣ್ಣುಗಳನ್ನ ಸವಿತೀವಿ, ಆದ್ರೆ ಆ ಮಾವಿನ ಹಣ್ಣಿಗೆ ಬೆಲೆ ಇಲ್ಲದಂತಾಗಿ ಏನು ರೈತರು ಕಂಗಾಲಾಗಿರುವಂತದ್ದು. ಕೇವಲ ಈಗ ಏನು ರಾಜ್ಯದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ, ಮಾವು ಬೆಳೆಯುವ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 40 ರಿಂದ 50 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಮಾವಿನ ಹಣ್ಣನ್ನ ಬೆಳೀತಾರೆ. ಆದ್ರೆ ಅದಕ್ಕೆ ಬೆಂಬಲ ಬೆಲೆ ಕಳೆದ ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50-50 ಅನುಪಾತದಲ್ಲಿ 4 ಸಾವಿರ ರೂಪಾಯಿ ಬೆಂಬಲ ಬೆಲೆ 1 ಟನ್ಗೆ ಕೊಟ್ಟಿದ್ರು. ಆದ್ರೆ ಈ ಬಾರಿಯೂ ಕೂಡ ಮಾವಿನ ಬೆಲೆ ತೀವ್ರ ಕುಸಿತ ಆಗಿದೆ. ಅಂದ್ರೆ ಏನು ತೋಟದಲ್ಲಿ ಬೆಳೆದು ಕಟಾವಿಗೆ ಬಂದಿದ್ರೆ ಈಗಾಗಲೇ ಆ ಮಾವಿನ ಹಣ್ಣಿಗೆ ಬೆಲೆ ಕೇವಲ 4 ಸಾವಿರ ರೂಪಾಯಿಂದ 5 ಸಾವಿರ ರೂಪಾಯಿ ಇದೆ. ಅಂದ್ರೆ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇರೋದ್ರಿಂದ ಬೇರೆ ಬೇರೆ ಮಾವಿನ ಹಣ್ಣಿಗೆ ಬೇರೆ ಬೇರೆ ಬೆಲೆ ಇದೆ. ಆದ್ರೆ ಮಾವು ಬೆಳೆಗಾರರು ಏನ್ ಕೇಳ್ತಾ ಇದಾರೆ ಅಂದ್ರೆ ಕನಿಷ್ಠ 1 ಟನ್ಗೆ 8 ರಿಂದ 10 ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ, ಆಗ ನಮ್ಗೆ ಸಾಕಷ್ಟು ಅಂದ್ರು ಅದರಲ್ಲಿ ಒಂದು ಕೆಲವು ಹಣ ನೋಡ್ಬೋದು. ಈಗ ಕೊಡ್ತಾ ಇರೋ ಸಿಗ್ತಾ ಬೆಲೆಯಲ್ಲಿ ಬೆಳೆಗಾರರಿಗೆ ಏನು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ಕೋಲಾರದ ಜಿಲ್ಲೆಯಾದ್ಯಂತ ಬಂದ್ನ ಮಾಡಿದ್ದಾರೆ. ಜೊತೆಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಹುತೇಕವಾಗಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿರುವಂತದ್ದು. ಮಧುಸೂದನ್.